ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ದಾಮೋದರ ಮಾಸದ ವಿಶೇಷದ ಬಗ್ಗೆ ತಿಳಿಯೋಣ. ಯಾವ ಮಾಸವನ್ನು ದಾಮೋದರ ಮಾಸ ಅಂತ ಕರೀತಾರೆ, ಈ ಹೆಸರಿನ ಹಿಂದಿನ ಕತೆ ಏನು ಅಂತ ಇವತ್ತು ತಿಳಿಯೋಣ ಬನ್ನಿ. ನಮಸ್ಕಾರ, ಕಥಾಕೀರ್ತನಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಚಂದ್ರಶೇಖರ್. ಈ ಕಥೆಯ ಮೂಲ ದ್ವಾಪರ ಯುಗ. ದ್ವಾಪರ ಅಂದರೆ ನೀವೆಲ್ಲ ಊಹಿಸಿರಬಹುದು, ಇದು ಶ್ರೀಕೃಷ್ಣನ ಲೀಲೆಯಲ್ಲೇ ಒಂದಿರ್ಬೋದು ಅಂತ. ಹಾಗೇನಾದರೂ ನೀವು ಊಹೆ ಮಾಡಿದರೆ ನೀವು ಖಂಡಿತ ಸರಿಯಾಗಿಯೇ ಊಹೆ ಮಾಡಿದ್ದೀರಿ. ಕೃಷ್ಣ ಸುಮಾರು 1-1.5 ವರ್ಷದ ಮಗು. ಆತ ಅಂಗಳದಲ್ಲಿ ಆಟ ಆಡ್ತಾ ಇರ್ತಾನೆ. ಹಾಗೂ ಮನೆಯಲ್ಲಿ ತಾಯಿ ಯಶೋದೆ ಮೊಸರನ್ನು ಕಡಿತಾ ಬೆಣ್ಣೆಯನ್ನು ತೆಗಿತಾ ಇರ್ತಾಳೆ. ಹಾಗೂ ಶ್ರೀಕೃಷ್ಣನ ಲೀಲೆಗಳನ್ನು ನೆನಪು ಮಾಡ್ಕೋತಾ, ಅವನು ಮುದ್ದು ತುಂಟಾಟಗಳನ್ನು ನೆನಪು ಮಾಡ್ಕೋತಾ, ಅದರ ಲೀಲೆಯ ಹಾಡುಗಳನ್ನೇ ಹಾಡಿಕೊಂಡು ಆಕೆ ಬೆಣ್ಣೆಯನ್ನು ತೆಗಿತಾ ಇರ್ತಾಳೆ. ಆ ಸಮಯಕ್ಕೆ ಕೃಷ್ಣ ಮನೆಯೊಳಗೆ ಓಡಿ ಬಂದು ಅಮ್ಮ ಅಂತ ಹೇಳಿ ಬಾಚಿ ತಬ್ಬುತ್ತಾನೆ ಯಶೋದೆಯನ್ನು. ಯಶೋದೆ ಆ ಮಡಿಕೆಯ ಕೋಲನ್ನು ಬಿಟ್ಟು ಮಗುವನ್ನು ತಬ್ಬಿ ಮುದ್ದಾಡ್ತಾಳೆ. ಹಾಗೆ ಕೃಷ್ಣನಿಗೆ ಹಾಲು ಉಣಿಸ್ಲಿಕ್ಕೆ ಶುರು ಮಾಡ್ತಾಳೆ. ಹಾಲು ಉಣಿಸ್ತಾ ಇರಬೇಕಾದ್ರೆ ಆಕೆಗೆ ಒಲೆ ಮೇಲೆ ಕಾಯ್ಲಿಕ್ಕಿಟ್ಟಂಥ ಹಾಲು ಉಕ್ಕುವ ಸದ್ದು ಕೇಳುತ್ತೆ. ಹಾಗಾಗಿ ಆಕೆ ಏನು ಮಾಡ್ತಾಳೆ, ತಕ್ಷಣಕ್ಕೆ ಮಗುವನ್ನು ತೆಗೆದು ಕೆಳಗಡೆ ಕೂರಿಸಿ 1 ನಿಮಿಷ ಕೃಷ್ಣ ಅಂತ ಹೇಳಿ ಅಡುಗೆ ಮನೆಗೆ ಓಡಿ ಹೋಗ್ತಾಳೆ. ಹೊಟ್ಟೆ ತುಂಬ ಹಾಲು ಉಣಿಸದೆ ತಾಯಿ ತನ್ನನ್ನು ಹಾಗೆ ಅಲ್ಲಿ ಬಿಟ್ಟು ಹೋಗಿದ್ದು ಕೃಷ್ಣನಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಕೃಷ್ಣನಿಗೆ ಕೋಪ ಬರ್ತದೆ. ತುಟಿಯಂಚಿನಲ್ಲಿ ಹಾಲು, ಕಣ್ಣಂಚಿನಲ್ಲಿ ನೀರಿಟ್ಕೊಂಡು ಬುಸು ಬುಸು ಉಸಿರಾಡ್ತಾ ಅಲ್ಲೇ ಇದ್ದ ತನ್ನ ಮರದ ಆಟಿಕೆಯನ್ನು ತೆಗೆದುಕೊಂಡು ಮೊಸರು ಕುಡಿಕೆಯನ್ನು ಒಡೆದು ಹಾಕ್ಬಿಡ್ತಾನೆ. ಅಲ್ಲೇ ಚೆಲ್ಲಿದ ಮೊಸರಿನ ಮೇಲೆ ತೇಲ್ತಿದ್ದ ಬೆಣ್ಣೆಯನ್ನು ಕೈಯಲ್ಲಿ ಬಾಚಿಕೊಂಡು ಹೊರಗಡೆ ಓಡಿ ಹೋಗ್ತಾನೆ ಕೃಷ್ಣ. ಆತ ಮಾಡಿದ ಅನಾಹುತದ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈಗ ತಾಯಿ ಬಂದು ನೋಡಿದ ತಕ್ಷಣ ಒಂದು ಕೋಲ್ ಹಿಡಿದು ನನ್ನ ಅಟ್ಟಿಸ್ಕೊಂಡು ಬರ್ತಾಳೆ ಅಂತ ಗೊತ್ತಾದ ಕೃಷ್ಣ ಹೊರಗಡೆ ಓಡಿ ಬಿಡ್ತಾನೆ. ಒಂದು ಕೈಯಲ್ಲಿದ್ದಂತಹ ಬೆಣ್ಣೆಯನ್ನು ತಾನು ತಿಂದು ಇನ್ನೊಂದು ಕೈಯಲ್ಲಿರೋ ಒಂದು ಸ್ವಲ್ಪ ಬೆಣ್ಣೆಯನ್ನು ಅಲ್ಲಿದ್ದಂತಹ ಕೋತಿಗಳಿಗೆ ಕೊಡ್ತಾ ಇರ್ತಾನೆ. ಆಗ ಯಶೋದೆ ಒಳಗಡೆಯಿಂದ ಒಂದು ಕೋಲನ್ನು ತಗೊಂಡು ಕೃಷ್ಣ ಅಂಥೇಳಿ ಕಿರ್ಚಿ ಹೊರಗಡೆ ಓಡಿ ಬರ್ತಾಳೆ. ಅಮ್ಮನ ಸದ್ದು ಕೇಳ್ತಿದ್ದ ಹಾಗೆ ಕೃಷ್ಣ ಅಲ್ಲೇ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಅವನ ಹಿಂದೆ ಯಶೋದೆಯೂ ಕೂಡ ಕೃಷ್ಣನನ್ನು ಅಟ್ಟಿಸ್ಕೊಂಡು ಓಡ್ತಾಳೆ. ಕೃಷ್ಣ ಕೈಗೆ ಸಿಗ್ದ ಹಾಗೆ ಓಡೋಗ್ತಾ ಇದ್ದರೆ ಯಶೋದೆ ಇರೋ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಜೋರಾಗಿ ಓಡಿ ಕೃಷ್ಣನನ್ನು ಹಿಡಿತಾಳೆ. ಕೃಷ್ಣನನ್ನು ಹಿಡಿದು, ಎಷ್ಟು ನೀನು ತುಂಟಾಟ ಮಾಡೋದು, ಪ್ರತಿದಿನ ಹೀಗೆ ತುಂಟಾಟಕ್ಕೆ ಮಾಡ್ತಾನೇ ಇರ್ತೀಯಾ ಅಂತ ಹೇಳಿ ಗದರಿಸಿ, ಮತ್ತೆಲ್ಲಿಯೂ ಓಡದ ಹಾಗೆ ಮತ್ತು ಮನೆಯೊಳಗೆ ಯಾವ ವಸ್ತುಗಳನ್ನು ಒಡೆದಾಕದ ಹಾಗೆ ಇವತ್ತು ನಿನ್ನನ್ನು ಕಟ್ಟಾಕ್ತೀನಿ ಅಂತ ಹೇಳಿ ಅಲ್ಲೇ ಇದ್ದ ಹೊರಳುಕಲ್ಲಿಗೆ ಕೃಷ್ಣನನ್ನು ಕಟ್ಟಾಕಲಿಕ್ಕೆ ಆಕೆ ಹಗ್ಗವನ್ನು ತೆಗಿತಾಳೆ. ಹೊರಳುಕಲ್ಲಿಗೆ ಹಗ್ಗವನ್ನು ಕಟ್ಟಿ ಕೃಷ್ಣನಿಗೆ ಇನ್ನೊಂದು ತುದಿಯಲ್ಲಿ ಹಗ್ಗವನ್ನು ಕಟ್ಟಲಿಕ್ಕೆ ಅಂತ ಕೃಷ್ಣನ ಸುತ್ತಲೂ ಸುತ್ತ ಹಾಕಿದರೆ ಅದು 2 ಇಂಚು ಕಡಿಮೆ ಬರ್ತದೆ. ಆಗ ಆಕೆ ಮನೆಯೊಳಗೆ ಸಖಿಯರಿಂದ ಇನ್ನೊಂದಷ್ಟು ಹಗ್ಗನ ತರಿಸಿ ಅದನ್ನು ಇದಕ್ಕೆ ಜಾಯಿನ್ ಮಾಡಿ ಮತ್ತೆ ಕೃಷ್ಣನಿಗೆ ಸುತ್ತಾಳೆ. ಆಗಲೂ ಕೂಡ 2 ಇಂಚು ಕಡಿಮೆ ಬರ್ತದೆ. ಇದೇನಿದು ಆಶ್ಚರ್ಯ, ಇಷ್ಟು ದೊಡ್ಡ ಹಗ್ಗ ತೊಗೊಂಡು ಬಂದರೂ ಕೂಡ ಕೃಷ್ಣನಿಗೆ ಗಂಟು ಹಾಕಲಿಕ್ಕೆ 2 ಇಂಚು ಕಮ್ಮಿ ಬರ್ತಾ ಇದೆಯಲ್ಲ, ಯಾಕೆ ಹೀಗೆ ಅಂತ ಮತ್ತೆ ಗಂಟು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಗಂಟು ಹಾಕಲಿಕ್ಕೆ ಹಗ್ಗ ಸಾಕಾಗೋದೇ ಇಲ್ಲ. ಬೆವತಿರುವ ಯಶೋದೆಯ ಮುಖ ನೋಡಿ ಕೃಷ್ಣನಿಗೆ ಅಯ್ಯೋ ಅನಿಸಿ ತಾನೇ ಯಶೋದೆ ಕೈಯಿಂದ ಹಗ್ಗವನ್ನು ತಗೊಂಡು ಆತನ ಹೊಟ್ಟೆ ಸುತ್ತದಂಥ ಹಗ್ಗಕ್ಕೆ ಒಂದು ಗಂಟನ್ನು ಬಿಗಿದು ಹಗ್ಗವನ್ನು ತಾಯಿ ಕೈ ಕೊಡ್ತಾನೆ. ಆಗ ಯಶೋದೆ ಇನ್ನೊಂದು ಗಂಟನ್ನು ಗಟ್ಟಿಯಾಗಿ ಕಟ್ಟಿ, ಇವತ್ತೆಲ್ಲ ನೀನು ಇಲ್ಲೇ ಇರು ಅಂತ ಹೇಳಿ ಆಕೆ ಮನೆಯೊಳಗೆ ಹೋಗ್ತಾಳೆ. ಇಷ್ಟಾದಮೇಲೆ ಸುಮ್ಮನಿರಬೇಕಲ್ಲ ನಮ್ಮ ಕೃಷ್ಣ. ಈಗ ಇನ್ನೊಂದು ಪ್ರಹಸನ ಶುರು ಮಾಡ್ತಾನೆ. ಅದೇನೆಂದರೆ, ಆತನ ಸೊಂಟಕ್ಕೆ ಕಟ್ಟಿದಂಥ ಹಗ್ಗ ಮತ್ತು ಹೊರಳುಕಲ್ಲನ್ನು ಎಳ್ಕೊಂಡು ಅಂಗಳ ತುಂಬ ತಿರುಗಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಇದ್ದ 2 ಅರ್ಜುನ ಮರಗಳ ಮಧ್ಯೆ ಕೃಷ್ಣ ನುಸುಳಿ ಬಂದುಬಿಡ್ತಾನೆ. ಸೊಂಟಕ್ಕೆ ಕಟ್ಟಿದ ಹಗ್ಗ ಮತ್ತು ಹೊರಳುಕಲ್ಲು ಮರಗಳ ಮಧ್ಯೆ ಬರಲಿಕ್ಕೆ ಆಗದೆ ಅಲ್ಲೇ ಸಿಕ್ಕಾಕೊಂಡ್ಬಿಡತ್ತೆ. ಆಗ ಕೃಷ್ಣ ಹಿಂದಕ್ಕೂ ಹೋಗೋಕ್ಕಾಗದೆ ಮುಂದಕ್ಕೂ ಬರೋಕ್ಕಾಗದೆ ಅಲ್ಲೇ ಒದ್ದಾಡೋ ಹಾಗೆ ಆಗತ್ತೆ. ಕೃಷ್ಣನಿಗೆ ಮತ್ತೆ ಕಿರಿಕಿರಿ ಉಂಟಾಗಿ ಅವನೇನು ಮಾಡ್ತಾನೆ, ತನ್ನ ಸೊಂಟ ಕಟ್ಟಿದಂಥ ಹಗ್ಗನ ಹಿಡಿದು ಜೋರಾಗಿ ಎಳಿಲಿಕ್ಕೆ ಶುರು ಮಾಡ್ತಾನೆ. ಹೀಗೆ 2-3 ಬಾರಿ ರಭಸವಾಗಿ ಎಳೆಯೋ ಫೋರ್ಸಿಗೆ ಮರಗಳು ಬುಡುಮೇಲಾಗಿ ದಪ್ಪಂತ ನೆಲ ಕುರುಳ್ಬಿಡುತ್ತೆ. ಹಾಗೆ ಉರುಳಿದ ಮರಗಳಿಂದ 2 ದೇವಮಾನವರು ಹೊರಗೆ ಬಂದು ನಗುಮೊಗದ ಕೃಷ್ಣನಿಗೆ ಕೈ ಮುಗಿದು ಆಕಾಶದ ಕಡೆಗೆ ಮಾಯವಾಗಿ ಹೊರಟೋಗ್ತಾರೆ. ಮರ ಉರುಳಿದ ಶಬ್ದ ಕೇಳಿ ಒಳಗಿನಿಂದ ನಂದ ಮತ್ತು ಯಶೋದೆಯರು
ಹೊರಗೆ ಓಡಿ ಬರ್ತಾರೆ. ಓಡಿ ಬಂದು ನೋಡ್ತಾರೆ, 2 ಮರಗಳು ನೆಲಕ್ಕೆ ಬಿದ್ದಿವೆ ಮತ್ತು ಅದರ ಮಧ್ಯ ಕೃಷ್ಣ ನಗುಮೊಗದಿಂದ ಇದ್ದಾನೆ. ನಂದ ಯಶೋದೆಯರವರು ಗಾಬರಿಯಾಗಿ ಮಗುವನ್ನು ಎತ್ಕೊಂಡು ಸ್ವಲ್ಪದರಲ್ಲೇ ಒಂದು ದೊಡ್ಡ ಅನಾಹುತ ತಪ್ಪಿದೆ, ದೈವಬಲದಿಂದ ಮಗು ಕ್ಷೇಮವಾಗಿದೆ ಅಂತ ಅಂದ್ಕೊಂಡು ದೇವರ ನೆನಪು ಮಾಡಿಕೊಂಡು ಮಗುವನ್ನು ಎತ್ಕೊಂಡು ಮನೆ ಒಳಗೆ ಹೊರಟೋಗ್ತಾರೆ. ಸರಿ, ಹಾಗಾದರೆ ಈ ಕಥೆಗೂ ದಾಮೋದರ ಮಾಸಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ದಾಮೋದರ ಅಂದರೆ ದಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ಈ ಉದರಕ್ಕೆ ಕಟ್ಟಿದ ಹಗ್ಗದಿಂದ ಮತ್ತು ಅಲ್ಲಿ ಶ್ರೀಕೃಷ್ಣ ಮಾಡಿದಂತಹ ಲೀಲೆಯಿಂದ 2 ದೇವಮಾನವರಿಗೆ ಅಲ್ಲಿ ಮೋಕ್ಷ ಆಗ್ತದೆ, ಶಾಪ ವಿಮೋಚನೆ ಆಗ್ತದೆ. ಆ 2 ದೇವಮಾನವರ್ಯಾರು? ಅವ್ರು ಯಾಕೆ ಕೃಷ್ಣನ ಅಂಗಳದಲ್ಲಿ ಮರಗಳಾಗಿದ್ದರು ಅನ್ನೋದನ್ನು ಈಗ ತಿಳಿಯೋಣ. ಈ 2 ಗಂಧರ್ವರಾಗಿರ್ತಾರೆ. ಒಬ್ಬನ ಹೆಸರು ನಲಕುವರ ಅಂತ, ಮತ್ತೊಬ್ಬನ ಹೆಸರು ಮಣಿಗ್ರೀವ ಅಂತ. ಈ 2 ಕುಬೇರನ ಮಕ್ಕಳಾಗಿರ್ತಾರೆ. ಒಮ್ಮೆ ನಾರದರು ಶಿವನ ದರ್ಶನಾರ್ಥ ಕೈಲಾಸ ಮಾರ್ಗವಾಗಿ ಬರುವಂತಹ ದಾರಿಯಲ್ಲಿ ಒಂದು ಮಂದಾಕಿನಿ ನದಿ ಅಂತ ಇರ್ತದೆ. ಆ ನದಿಯಲ್ಲಿ ಈ 2 ಗಂಧರ್ವರು ವಿವಸ್ತ್ರರಾಗಿ ಸ್ತ್ರೀಯರೊಡನೆ ವಿಲಾಸ ಮಾಡ್ತಾ ಇರ್ತಾರೆ ಹಾಗೂ ನಾರದರ ಪ್ರವೇಶವನ್ನು ಕಡೆಗಣಿಸಿ ಅವರಿಗೆ ಅಪಮಾನ ಆಗೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಈ ವರ್ತನೆಯಿಂದ ಬೇಸರಗೊಂಡಂಥ ನಾರದರು ಈ 2ರಿಗೆ 100 ವರ್ಷ ಮರವಾಗುವಂತೆ ಶಾಪವನ್ನು ಕೊಡ್ತಾರೆ. ಈ ಶಾಪದಿಂದ ಎಚ್ಚೆತ್ತುಕೊಂಡಂತಹ ಗಂಧರ್ವರು ನಾರದರಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಹೇಗಾದರೂ ಮಾಡಿ ನಮ್ಮನ್ನು ಈ ಶಾಪದಿಂದ ವಿಮುಕ್ತಿಗೊಳಿಸಿ ಅಂತ ಬೇಡ್ಕೋತಾರೆ. ಆದರೆ ನಾರದರು, ಶಾಪ ಆಗಲೇ ಕೊಟ್ಟಾಗಿದೆ, ಇದನ್ನು ವಾಪಸ್ ತಗೊಳ್ಳುವಂತಹ ಶಕ್ತಿ ನನಗಿಲ್ಲ, ಇದು ಆಗಲೇಬೇಕಾಗ್ತದೆ. ಆದರೆ ನಿಮಗೊಂದು ನಾನು ಪ್ರಾಯಶ್ಚಿತ್ತದ ದಾರಿಯನ್ನು ಹೇಳ್ತೇನೆ. ನೀವು ಮರವಾಗಿ ದ್ವಾಪರ ಯುಗದಲ್ಲಿ 100 ವರ್ಷಗಳ ಕಾಲ ಇರ್ತೀರಿ. ನಿಮ್ಮ ಶಾಪ ವಿಮೋಚನೆಯನ್ನು ಶ್ರೀಕೃಷ್ಣನೇ ಮಾಡ್ತಾನೆ. ಅದಾದ ನಂತರ ನೀವು ಪಾರ್ಷದರಾಗಿ ಗೋಲೋಕಕ್ಕೆ ಸೇರ್ತೀರಿ ಅಂತ ಹೇಳಿ ನಾರದರು ಈ 2 ಗಂಧರ್ವರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಹೀಗೆ ಗಂಧರ್ವರ ಶಾಪ ವಿಮೋಚನೆಯಾದಂತಹ ದಾಮೋದರ ಲೀಲೆ ನಡೆದದ್ದು ಕಾರ್ತೀಕ ಮಾಸದಲ್ಲಿ. ಸೊ ಹಾಗಾಗಿ ಕಾರ್ತೀಕ ಮಾಸವನ್ನು ದಾಮೋದರ ಮಾಸ ಅಂತ ಹೇಳಿ ಕರೀತಾರೆ. ಈ ದಾಮೋದರ ಮಾಸವು ವೈಷ್ಣವರಿಗೆ ಅತಿ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ಭಗವಂತನಿಗೆ ದೀಪವನ್ನು ಹಚ್ಚಿಟ್ಟು ದಾಮೋದರ ಲೀಲೆಯ ಸ್ತುತಿ ಮಾಡೋದರಿಂದ ನಮ್ಮ ಪಾಪಗಳೆಲ್ಲವೂ ನಾಶವಾಗಿ ಭಗವಂತ ನಮಗೆ ಇಹ ಪರಗಳಲ್ಲಿ ಸದ್ಗತಿಯನ್ನು ನಮಗೆ ಕರುಣಿಸ್ತಾನೆ ಅನ್ನೋದೇ ಈ ಮಾಸದ ವಿಶೇಷ. ಇದೇ ದಾಮೋದರ ಮಾಸದ ವೈಶಿಷ್ಟ್ಯ. ಓಂ ತತ್ಸತ್.